ನಮಸ್ಕಾರ ವೀಕ್ಷಕರೇ, ಕನ್ನಡ ಆಸ್ಟ್ರೋ ವಿಡಿಯೋ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶ್ರೀ ಸಂತೋಷ್ ಭಟ್ ಗುರುಜಿ ಅವರು, ದೀಪಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಜ್ಞರು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಇವತ್ತಿನ ವಿಷಯ ಏನಂದರೆ, ಗುರುಗಳು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ನಿಮಗೆ ಯಾರಾದರೂ ವಶೀಕರಣ ಮಾಡಿದರೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆ ಥರದ್ದು ಏನಾದರೂ ಸಮಸ್ಯೆಗಳನ್ನ ಮಾಡಿದರೆ ಅದನ್ನು ಹೇಗೆ ಪರಿಹಾರನ ಕಂಡುಕೊಳ್ಬೇಕು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಈಗ ಕೆಲವರಿಗೆ ವಶೀಕರಣ ಆಗಿರುತ್ತೆ, ಅವ್ರಿಗೆ ಗೊತ್ತೇ ಇರಲ್ಲ. ಸೊ ಅದನ್ನು ಹೇಗೆ ಕಂಡುಕೊಂಡು ಅದಕ್ಕೆ ಪರಿಹಾರನ ಹೇಗೆ ಮಾಡ್ಕೊಳ್ಳೋದು ಗುರುಗಳೇ? ಅವರಾಗೆ ಅವರೇ ಮಾಡ್ಕೋಬೇಕು ಅದನ್ನು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಅಥರ್ವಣ ವೇದದಲ್ಲಿ ತಂತ್ರ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಇದೆ. ಆ ತಂತ್ರದಲ್ಲಿ ಎಲ್ಲ ಥರದ್ದು ದುಷ್ಟ ಪ್ರಯೋಗಗಳನ್ನ ಮಾಡ್ತಾರೆ. ಅಂದರೆ ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷಣ, ಉಚ್ಚಾಟನ ಅಂಥೇಳಿ ಈ ಥರ ದುಷ್ಟ ಪ್ರಯೋಗಗಳು, ಕೆಟ್ಟ ಪ್ರಯೋಗಗಳು ಯಾರು ಮಾಡಬಾರ್ದು ಅಂಥ ಪ್ರಯೋಗಗಳನ್ನೆಲ್ಲ ಮಾಡ್ತಾರೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರಿಗೆ ವಶೀಕರಣ ಮಾಡಿಬಿಡ್ತಾರೆ. ವಶೀಕರಣ ಅಂತ ಹೇಳಿದ್ರೆ ಅವ್ರು ನನ್ನ ಮಾತು ಕೇಳಲೇಬೇಕು, ಮತ್ತು ಅವ್ರು ನನ್ನ ಇದರಲ್ಲೇ ಇರಬೇಕು, ಹ್ಯಾಂಡ್ ಓವರಲ್ಲೇ ಇರಬೇಕು ಅಂಥೇಳಿ. ಆದರೆ ಅದು ಅವ್ರಿಗೆ ಹಿಂಸೆ ಆಗುತ್ತೆ, ಇಷ್ಟ ಇರಲ್ಲ. ಹೆಂಗೋ ದೈವಾನುಗ್ರಹದಿಂದನೋ ಅವರ ಪೂರ್ವ ಜನ್ಮದ ಒಂದು ಪುಣ್ಯದಿಂದನೋ ಅವರಿಗೆ ಇದು ವಿಷಯ ಗೊತ್ತಾಗ್ಬಿಡುತ್ತೆ. ಸೊ ಗೊತ್ತಾದಾಗ ಅವಾಗ ಹಲವಾರು ಜನರ ಹತ್ರ ಹೋಗಿ, ಗುರುಗಳೇ ನನಗೆ ಈ ಥರ ತೊಂದರೆ ಆಗಿದೆ, ನನಗೆ ಅದನ್ನು ಪರಿಹಾರ ಮಾಡಿಕೊಡಿ ಅಂದಾಗ, ಯಾರಾದರೂ ಈಗ ನಮ್ಮಲ್ಲಿ ಬಂದಾಗ ನಾವು ಹೆಂಗೆ ಪರಿಹಾರ ಮಾಡಿಕೊಡ್ತೀವಿ, ಆ ಥರ ಒಳ್ಳೆಯ ಒಂದು ಜಾಗ ಸಿಕ್ಕಿದ್ರೆ ಓಕೆ. ಇಲ್ಲ ಬರೀ ಫೇಕ್ಗಳಿರ್ತಾರೆ, ತುಂಬ ತೊಂದರೆಗಳು ಮಾಡ್ತಾರೆ ಅಂದಾಗ ಪ್ರಥಮ ಹಂತದಲ್ಲಿ ಅದನ್ನು ಹೆಂಗೆ ಕ್ಲಿಯರ್ ಪೂರ್ತಿ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಆಯಿತಾ? ಪ್ರಥಮ ಹಂತದಲ್ಲಿ ಹೆಂಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ತಂತ್ರಕ್ರಿಯೆ ಇದೆ. ಆ ತಂತ್ರಕ್ರಿಯೆನ ಅವರೇ ಮನೇಲಿ ಕೂತ್ಕೊಂಡು ಅದನ್ನು ಮಾಡ್ಬೋದು. ಅವರೇ ಮಾಡ್ಕೋಬೋದಾ? ಅವರೇ ಖಂಡಿತವಾಗ್ಲೂ ಮಾಡ್ಕೋಬೋದು. ಹೆಣ್ಣಾಗಲಿ ಗಂಡಾಗಲಿ ಅದನ್ನೇನು ಮಾಡಬೇಕಂದ್ರೆ, ಅಮಾವಾಸ್ಯೆ ದಿವಸ, ಆಯಿತಾ, ಅಮಾವಾಸ್ಯೆ ದಿವಸ ಮನೆಯ ಹೊರಗಡೆ ಕೂತ್ಕೊಂಡು ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಹೋಮದ ಕುಂಡ, ಹವನ ಕುಂಡವನ್ನು ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ಏನು ಮಾಡಬೇಕಪ್ಪ ಅಂದರೆ, ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಐಟಮ್ಸ್ ಯಾವುದು ಅಂದರೆ ಅದರಲ್ಲಿ ಹಾಕ್ತಕ್ಕಂಥ ಸಾಮಗ್ರಿಗಳು ಯಾವುದು ಅಂತ ಹೇಳಿದ್ರೆ, ಒಂದು ಉಗುರು ಭೂತಾಳಿ, ಅದು ಸಿಗುತ್ತೆ, ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಎರಡನೇದಾಗಿ ಬಿಳಿ ಸಾಸಿವೆ, ಆಯಿತಾ. ಮೂರನೇದಾಗಿ ಕರಿ ಜೀರಿಗೆ. ಉಗುರು ಭೂತಾಳಿ, ಬಿಳಿ ಸಾಸಿವೆ, ಕರಿ ಜೀರಿಗೆ, ಆಯಿತಾ. ನಾಲ್ಕನೇದಾಗಿ ಉಪ್ಪು, ಕಲ್ಲುಪ್ಪು. ಐದನೇದಾಗಿ ಮೆಣಸಿನ್ಕಾಯಿ. ಈ 5 ಐಟಮನ್ನು ಸೇರಿಸ್ಕೋಬೇಕು. ಇನ್ನೂ ಒಂದು ಸಲ ಹೇಳ್ತೀನಿ ಬೇಕಾದ್ರೆ, ಕರಿ ಜೀರಿಗೆ, ಉಪ್ಪು, ಬಿಳಿ ಸಾಸಿವೆ, ಆಯಿತಾ, ಮತ್ತು ಈ ಉಗುರು ಭೂತಾಳಿ. ಈ ಉಗುರು ಭೂತಾಳಿ ಎಲ್ಲ ಕಡೆಯೂ ಸಾಮಾನ್ಯವಾಗಿ ಸಿಗುತ್ತೆ. ಮೆಣಸಿನ್ಕಾಯಿ, ಇದೆಲ್ಲ ಸೇರಿಸ್ಬಿಟ್ಟು ಅವರು ಶುದ್ಧವಾಗಿರ್ತಕ್ಕಂಥ ತುಪ್ಪವನ್ನು ಇಟ್ಕೋಬೇಕು. ಇಟ್ಕೊಂಡು ಏನು ಮಾಡಬೇಕಂದ್ರೆ, ಬೆಳ್ಳಿ, ಆಯಿತಾ, ಅದಕ್ಕೆ ಸೌದೆ ಹಾಕಬಾರ್ದು, ಬೆಳ್ಳಿ ಹಾಕಿಬಿಟ್ಟು ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಮಂತ್ರ ಇದೆ. ಅದು ಎಲ್ಲ ಥರದ ಒಂದು ಪ್ರಯೋಗವನ್ನು ಕೂಡ ಒಡೆದಾಕ್ಬಿಡುತ್ತೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಬೆರಣಿ ಮಾತ್ರ ಬಳಸಬೇಕಾಗಿದೆ. ಬೆರಣಿ ಮಾತ್ರ ಬಳಸಬೇಕಾಗತ್ತೆ ಇದು. ಯಾಕಂತ ಹೇಳಿ, ಬೆರಣಿ ಯಾಕೆ ಬಳಸಬೇಕಪ್ಪ ಅಂತ ಹೇಳಿದ್ರೆ, ಇವರಿಗೆ ತುಂಬ ಒಂದು ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿರೋದ್ರಿಂದ, ಆ ಬೆಣ್ಣೆ ಅಂತಕ್ಕಂಥದ್ದು ಹಸುವಿನಿಂದ ಬರೋದ್ರಿಂದ, ಕಾಮಧೇನುವಿಂದ ಬರೋದ್ರಿಂದ ಅದು ತುಂಬ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಇವರಿಗೆ ಮಾಡಿರ್ತಕ್ಕಂಥ ಹಲವಾರು ದೋಷಗಳಿಗೆ ಒಂದು ಪರಿಹಾರ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಹಸು ಅಂತಕ್ಕಂಥದ್ದು ಅಷ್ಟೊಂದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಸ್ತು. ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಈ ಪ್ರಪಂಚ ಶುರುವಾದಾಗ ಫಸ್ಟ್ ಬಂದಿದ್ದೆ ಕಾಮಧೇನು, ಕಲ್ಪವೃಕ್ಷ. ಕಾಮಧೇನು ಅಂದರೆ ಗೋಮಾತೆ, ಹಸು. ಹಾಗಾಗಿ ಹಸುವಿಂದ ಬರ್ತಕ್ಕಂಥ ಆ ಒಂದು ಸಗಣಿ ಏನಿದೆ, ಬೆಣ್ಣೆ, ಅದನ್ನು ಅಲ್ಲಿ ಬೆಣ್ಣೆ ಏನು ಮಾಡ್ತಾರೆ, ಆ ಬೆಣ್ಣೆಯಿಂದ ಶುದ್ಧವಾಗಿ ಇವರು ಹೋಮ ಮಾಡಬೇಕು. ಏನು ಮಾಡಬೇಕು? ಸಿಂಪಲಾಗಿ ಹೇಳ್ತೀನಿ ನಾನು. ಇದನ್ನು ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವರಿಗೆ ಯಾರಾದರೂ ಹಿಂಗೆ ವಶೀಕರಣ ಮಾಡಿ ಕೈಯಲ್ಲಿ ಇಟ್ಕೊಂಡಿರ್ತಾರಲ್ಲ, ಅದರಿಂದ ಇವ್ರು ಸ್ವಲ್ಪ ರಿಲೀಸ್ ಆಗ್ಬೋದು. ರಿಲೀಸ್ ಆದಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಮತ್ತೆ ಮುಂದೆ ಅವರು ಈಗ ನಮ್ಮಂಥ ಗುರುಗಳ ಹತ್ರ ಬರೋದು, ಅಥವಾ ಯಾರಾದರೂ ಕರೆಕ್ಟಾಗಿರ್ತಕ್ಕಂಥವ್ರ ಹತ್ರ ಹೋಗೋದು, ಅಥವಾ ಏನಾದರೂ ಒಂದು ಬೇರೆ ಒಂದು ಮಾರ್ಗಗಳನ್ನ ಅವರು ಕಂಡುಹಿಡ್ಕೋಬೋದು. ಸೊ ಕೈಯಿಂದ ಅವರು ರಿಲೀಸ್ ಆಗಬೇಕು ಅಂದರೆ ಈ ಹೋಮ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೋಮ ಆಗಿರುತ್ತೆ. ಈ ಹೋಮವನ್ನು ಮಾಡಬೇಕಾದ್ರೆ ಇವರು ಅಮಾವಾಸ್ಯೆ ದಿವಸನೇ ಮಾಡಬೇಕು, ಸಾಯಂಕಾಲ 5 ಗಂಟೆ ಮೇಲೆ ಮಾಡಬೇಕು. ಮತ್ತು ಇದನ್ನು ಕೂತ್ಕೋಬೇಕಾದ್ರೆ ದಕ್ಷಿಣ ದಿಕ್ಕಲ್ಲಿ ಮುಖ ಮಾಡಿ ಕೂತ್ಕೋಬೇಕಾಗತ್ತೆ. ಮತ್ತು ಕಪ್ಪು ವಸ್ತ್ರವನ್ನು ಉಟ್ಕೋಬೇಕು ಇವರು, ಕಪ್ಪು ಬಟ್ಟೆ. ಹೆಂಗಸರಾದರೆ ಕಪ್ಪು ಸೀರೆ ಅಥವಾ ಕಪ್ಪು ಒಂದು ವಸ್ತ್ರ, ಅಂದರೆ ಒಂದು ಏನಾದರೂ ಒಂದು ಡ್ರೆಸ್ ಹಾಕ್ಕೊಂಡ್ರೆ ಕಪ್ಪು ಡ್ರೆಸ್ಸು, ಆ ಥರದ್ದು. ಮತ್ತು ಗಂಡಸರಾಗಿದ್ದರೆ ಕಪ್ಪು ಪಂಚೆಯನ್ನು ಉಟ್ಕೊಂಡು ಕೂತ್ಕೋಬೋದು. ಸೊ ಈ ಕೂತ್ಕೋಬೇಕಾದ್ರೆ ಏನು ಮಾಡಬೇಕಂದ್ರೆ, ಚಿಕ್ಕದಾಗಿರ್ತಕ್ಕಂಥ ಸಣ್ಣದ ತುಂಬ ಎನರ್ಜಿ ಇರ್ತಕ್ಕಂಥ ಒಂದು ಮಂತ್ರ, ಕ್ರೀಂ ಸ್ಮಶಾನ ಕಾಳಿಯೇ ನಮಃ, ಓಂ ಕ್ರೀಂ
ಸ್ಮಶಾನ ಕಾಳಿಯೇ ನಮಃ. ಈ ಒಂದು ಮಂತ್ರವನ್ನು ಒಂದು ಲಿಂಬೆಹಣ್ಣಿನ ಮೇಲೆ ಫಸ್ಟ್ ಬರಿಬೇಕು. ಬರೆದು ಅದನ್ನು ಹೋಮದ ಕುಂಡದ ಹತ್ರ ಇಟ್ಬೇಕು. ಇಟ್ಬಿಟ್ಟು ಈ ಬೆಣ್ಣೆ ಎಲ್ಲ ಹಾಕಿಬಿಟ್ಟು ಒಂದು ಸಲ ತುಪ್ಪವನ್ನು ಹಾಕಬೇಕು. ಓಂ ಕ್ರೀಂ ಸ್ಮಶಾನವಾಸಿನ್ಯೇ ನಮಃ ಅಥವಾ ಸ್ಮಶಾನ ದೇವಿಯೇ ನಮಃ ಅಂಥೇಳಿ ಈ ಒಂದು ಕಾಳಿಯ ಮಂತ್ರ, ಇದು ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಕಾಳಿಯ ಮಂತ್ರ. ಈ ಕಾಳಿಯ ಮಂತ್ರದಿಂದ ಇದನ್ನು ಹೋಮ ಮಾಡಬೇಕು. ಒಂದು ಸಲ ತುಪ್ಪವನ್ನು ಹಾಕಬೇಕು, ಒಂದು ಸಲ ಆ ಮೆಣಸಿನ್ಕಾಯಿ ಏನಿದೆ ಅದನ್ನು ಹಾಕಬೇಕು. ಆದರೆ ನಮಗೆಲ್ಲ ಶತ್ರುಗಳನ್ನೂ ನಾವು ನೆನೆಸ್ಕೋಬೇಕು, ಒಬ್ಬರನ್ನೇ ಪರ್ಟಿಕ್ಯುಲರಾಗಿ ಇಟ್ಕೋಬಾರ್ದು. ಎಲ್ಲ ಶತ್ರುಗಳನ್ನೂ ನೆನೆಸ್ಕೊಂಡು ಈ ಒಂದು ಹೋಮವನ್ನು ಮಾಡಬೇಕಾಗುತ್ತೆ. ಹೋಮ ಎಲ್ಲ ಮಾಡಿದ್ಮೇಲೆ ಆ ಸಂಪೂರ್ಣವಾದ ಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅಲ್ಲಿ ಆ ಹೋಮದ ಒಂದು ಬೂದಿ ಏನಿರುತ್ತಲ್ಲ, ಆ ಬೂದಿ ಅಂದರೆ ಅದನ್ನು ನಾವು ಭಸ್ಮ ಅಂತ ಹೇಳಿ ಕರಿತೀವಿ, ಅಥವಾ ಅದನ್ನು ರಕ್ಷೆ ಅಂತ ಹೇಳಿ ಕರಿತೀವಿ. ಆ ರಕ್ಷೆಯನ್ನು ಇವರು 48 ದಿನಗಳ ಕಾಲ ಸೇಮ್ ಇದೇ ಮಂತ್ರವನ್ನು ಹೇಳಿ ಹಚ್ಕೋಬೇಕು. ಆಯಿತಾ? ಓಂ ಕ್ರೀಂ ಸ್ಮಶಾನವಾಸಿನ್ಯೇ ನಮಃ ಅಥವಾ ಓಂ ಕ್ರೀಂ ಕಾಳಿಕಾಯೇ ನಮಃ ಆಯಿತಾ ಹೇಳಿಬಿಟ್ಟು ಹಚ್ಕೋಬೇಕು. ಹಚ್ಕೊಂಡಾಗ ಏನಾಗುತ್ತಂದರೆ ಇವರಿಗೆ ಆ ಹಿಡ್ದಿರ್ತಕ್ಕಂಥ ಆ ಒಂದು ತಂತ್ರಕ್ರಿಯೆ, ಅಂದರೆ ಒಂದು ಕ್ರೂರವಾಗಿರ್ತಕ್ಕಂಥ ಈ ತಂತ್ರಗಳು ಇವರಿಂದ ಬಿಟ್ಟು ಹೋಗುತ್ತೆ. ಪ್ರತಿ ದಿವಸನೂ ಕೂಡ ಇವರು ನಾನ್ ವೆಜ್ ತಿನ್ನೋಂಗಿಲ್ಲ ಆಯಿತಾ. ಮತ್ತು ಯಾವುದೇ ಥರವಾದ ಒಂದು ನೆಗೆಟಿವ್ ಕಡೆಗೆ ಇವರು ಹೋಗೋಂಗಿಲ್ಲ. ಪಾಸಿಟಿವ್ ಆಗಿರಬೇಕು ಆ 48 ದಿವಸಗಳ ಕಾಲ. ಕರೆಕ್ಟಾಗಿ ಇದನ್ನು ಆಚರಣೆಯನ್ನು ಮಾಡಬೇಕು. ಮಾಡಿಬಿಟ್ಟು ಆ ಭಸ್ಮವನ್ನು ಪ್ರತಿ ದಿವಸನೂ ಕೂಡ ಹಚ್ಕೋಬೇಕು. ಹಚ್ಕೊಂಡು ಆ ದೇವಿ ಕಾಳಿಕೆನ 108 ಸಲ ಈ ಮಂತ್ರದಿಂದ ಜಪ ಮಾಡ್ತಾ ಇರಬೇಕು. ಪ್ರತಿ ದಿವಸನೂ 48 ದಿವಸನೂ ಕೂಡ ಜಪವನ್ನು ಕೂಡ ಮಾಡಬೇಕು. ಒಂದೇ ಒಂದು ಸಲ ಅಮಾವಾಸ್ಯೆ ದಿವಸ ಹೋಮ ಮಾಡಬೇಕು. ಸೊ ಇದನ್ನು ಮಾಡಿಕೊಂಡ್ರೆ ಏನಾಗತ್ತಂದರೆ, ಅದು ಎಂಥವನೇ ಎಷ್ಟೇ ಪವರ್ಫುಲ್ಲಾಗಿ ಆ ಒಂದು ವಶೀಕರಣ ಅಂತಕ್ಕಂಥ ಪ್ರಯೋಗ ಮಾಡಿದರೆ ಅದರಿಂದ ಒಂದು ಸ್ವಲ್ಪ ಇವರು ರಿಲೀಸ್ ಆಗ್ಬೋದು. ಇವರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾರು ಇದನ್ನು ಮಾಡಿದವರು ಏನು ಅಂತ. ಯಾಕಂದರೆ ವಾಪಸ್ಸು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಸ್ವಲ್ಪ ಅನುಭವಿಸ್ತಾರೆ ಇದರಿಂದ, ಈ ಪ್ರಯೋಗದಿಂದ. ಹಾಗಾಗಿ ಈ ಪ್ರಯೋಗ ಬಹಳ ಉತ್ತಮವಾಗಿರುತ್ತೆ. ವೀಕ್ಷಕರೆಲ್ಲ ಈ ಒಂದು ಪ್ರಯೋಗವನ್ನು, ಸರಳವಾಗಿರ್ತಕ್ಕಂಥ ಪ್ರಯೋಗ, ಯಾರು ಮಾಡ್ಕೊಳ್ಳೋದಿದೆ ಈ ಒಂದು ಪ್ರಯೋಗವನ್ನು ಮಾಡ್ಕೋಬೋದು. ಇದಕ್ಕೆ ಹೆಣ್ಣು ಗಂಡು ಅಂತಕ್ಕಂಥ ಭೇದ ಇಲ್ಲ. ನಿಮಗೇನಾದ್ರು ಇಂಟ್ರೆಸ್ಟ್ ಇತ್ತು, ಈ ಒಂದು ಪ್ರಯೋಗದ ಬಗ್ಗೆ ಹೆಚ್ಚಿನ ಏನಾದರೂ ಮಾಹಿತಿ ಬೇಕು, ಮತ್ತು ಏನಾದರೂ ವಿಶೇಷವಾಗಿ ಇದ್ರ ಬಗ್ಗೆ ಇನ್ನೂ ಒಂದಷ್ಟು ಪವರ್ಫುಲ್ಲಾಗಿ ಎನರ್ಜಿಯಾಗಿ ಪ್ರತಿಯೊಂದನ್ನು ನಾವು ತೆಕ್ಕೋಬೇಕು ಅಂತಕ್ಕಂಥ ಏನಾದರೂ ಒಂದು ಆಸಕ್ತಿ ಇದ್ದರೆ, ಸಮಸ್ಯೆ ಆಗಿರ್ತಕ್ಕಂಥವ್ರು ನಮ್ಮನ್ನು ಬಂದು ಭೇಟಿ ಮಾಡ್ಬೋದು. ನಾವು ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಕೊಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ವಶೀಕರಣ ಮತ್ತು ಪರಿಹಾರಗಳನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.